ಒಬ್ಬ ಪ್ರೊಫೆಷನಲ್ ಕ್ಯಾಡಿಯಾಗಿ ನೀವು ಎಲ್ಲಿ ನಿಲ್ಬೇಕು ಮತ್ತು ನಿಮ್ಮ ಅಧಿಕಾರ ಏನು ಅನ್ನೋದು ನಿಮ್ಗೆ ಗೊತ್ತಿರಲೇಬೇಕು. ಯಾಕಂದ್ರೆ ನಿಮ್ಮ ಒಂದು ಸಣ್ಣ ತಪ್ಪು ನಿಮ್ಮ ಪ್ಲೇಯರ್ಗೆ ಪೆನಾಲ್ಟಿ ತಂದುಕೊಡ್ಬೋದು. ಬನ್ನಿ ಈ ನಿಯಮಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ನಿಮ್ಮ ಪ್ಲೇಯರ್ ಶಾಟ್ಗೆ ರೆಡಿಯಾದಾಗ ನೀವು ನಿಲ್ಬೇಕಾದ ಸರಿಯಾದ ಜಾಗ ಯಾವುದು? ಬನ್ನಿ ಈ ವಿಚಾರವಾಗಿ ಕ್ಯಾಡಿಯ ಜವಾಬ್ದಾರಿ ಮತ್ತು ಅಧಿಕಾರಕ್ಕೆ ಸಂಬಂಧಪಟ್ಟ ಕೆಲವು ಪ್ರಮುಖ ನಿಯಮಗಳನ್ನ ಒಂದೊಂದಾಗಿ ನೋಡೋಣ. ಇದು ತುಂಬಾ ಮುಖ್ಯ. ಸರಿ, ಮೊದಲನೇ ಮತ್ತು ಅತಿ ಮುಖ್ಯವಾದ ನಿಯಮ. ನಿಮ್ಮ ಪ್ಲೇಯರ್ ತಮ್ಮ ಸ್ಟ್ಯಾಂಡ್ಸ್ ತಗೊಳ್ಳೋಕೆ ಶುರು ಮಾಡಿದ ತಕ್ಷಣ ನೀವು ಬಾಲ್ನ ಹಿಂದೆ ಅಂದ್ರೆ ಲೈನ್ ಆಫ್ ಪ್ಲೇ ಮೇಲೆ ನಿಲ್ಲೋ ಹಾಗೆ ಇಲ್ಲ. ನೆನ್ಪಿಡಿ, ಆ ಜಾಗ ನಿಮಗೊಂದು ರಿಸ್ಟ್ರಿಕ್ಟೆಡ್ ಏರಿಯಾ. ಅಲ್ಲಿ ನಿಲ್ಲೋದು ದೊಡ್ಡ ತಪ್ಪು. ಇನ್ನೊಂದು ವಿಚಾರ, ಇದನ್ನಂತೂ ನೀವು ಯಾವತ್ತೂ ಮಾಡಬಾರ್ದು. ನಿಮ್ಮ ಪ್ಲೇಯರ್ಗೆ ಏಮ್ ಮಾಡಕ್ ಹೆಲ್ಪ್ ಆಗ್ಲಿ ಅಂತ ಒಂದು ಕ್ಲಬ್ ಆಗ್ಲಿ ಅಥವಾ ಬೇರೆ ಯಾವುದೇ ವಸ್ತುವನ್ನಾಗ್ಲಿ ನೆಲದ ಮೇಲೆ ಇಡೋ ಹಾಗಿಲ್ಲ. ಇದು ನೇರವಾಗಿ ಪೆನಾಲ್ಟಿಗೆ ಕಾರಣ ಆಗುತ್ತೆ. ಯಾವುದೇ ಕಾರಣಕ್ಕೂ ಇದನ್ನ ಮಾಡಬೇಡಿ. ಸರಿ, ಹಾಗಿದ್ರೆ ನೀವು ಯಾವೆಲ್ಲ ಕೆಲ್ಸಗಳನ್ನ ಯಾವಾಗ ಬೇಕಾದ್ರೂ ಮಾಡಬಹುದು? ನೋಡಿ, ಇವು ನಿಮ್ಮ ಮುಖ್ಯ ಜವಾಬ್ದಾರಿಗಳು. ಇದನ್ನ ಮಾಡೋಕೆ ನೀವು ಪ್ಲೇಯರ್ ಪರ್ಮಿಷನ್ ಕೇಳೋ ಅವಶ್ಯಕತೆ ಇಲ್ಲ. ಬಾಲ್ ಹುಡುಕೋದು, ಬಂಕರ್ಗಳನ್ನ ಸರಿ ಮಾಡೋದು, ಬಾಲ್ ಕ್ಲೀನ್ ಮಾಡೋದು ಮತ್ತೆ ಫ್ಲಾಗ್ ಸ್ಟಿಕ್ ಹಿಡ್ಕೊಳ್ಳೋದು, ಇವೆಲ್ಲವನ್ನೂ ನೀವು ಯಾವಾಗ್ಲೂ ಮಾಡಬಹುದು. ಈಗ ನೀವು ಯಾವತ್ತೂ ಮಾಡಬಾರದ ಕೆಲವು ಕೆಲಸಗಳ ಬಗ್ಗೆ ನೋಡೋಣ. ಯಾಕಂದ್ರೆ ಈ ನಿರ್ಧಾರಗಳು ಆಟದ ರಿಸಲ್ಟ್ ಮೇಲೆಯೇ ನೇರ ಪರಿಣಾಮ ಬೀರುತ್ತೆ. ಉದಾಹರಣೆಗೆ, ರಿಲೀಫ್ ತಗೊಳ್ಳೋಕ್ಕೆ ಬಾಲ್ ಡ್ರಾಪ್ ಮಾಡೋದು, ಮ್ಯಾಚ್ ಅಥವಾ ಹೋಲನ್ನ ಕನ್ಸೀಡ್ ಮಾಡೋದು, ಅಥವಾ ರಿಲೀಫ್ ತಗೋಬೇಟಾ ಬೇಡವಾ ಅಂತ ಕೊನೆ ನಿರ್ಧಾರ ಮಾಡೋದು, ಇವೆಲ್ಲ ಪ್ಲೇಯರ್ ಮಾತ್ರ ಮಾಡಬೇಕಾದ ನಿರ್ಧಾರಗಳು. ಈ ಅಧಿಕಾರ ನಿಮ್ಗಿಲ್ಲ. ನೋಡಿ, ಕ್ಯಾಡಿಗಳು ಸಾಮಾನ್ಯವಾಗಿ ಮಾಡೋ ಒಂದು ದೊಡ್ಡ ತಪ್ಪಿದೆ. ಪ್ಲೇಯರ್ನ ಏಮ್ ಸರಿ ಇದೆಯಾ ಅಂತ ಚೆಕ್ ಮಾಡೋಕೆ ಒಂದೇ ಒಂದು ಕ್ಷಣ ಲೈನ್ ಆಫ್ ಪ್ಲೇ ಮೇಲೆ ನಿಂತು ಆಮೇಲೆ ಪಕ್ಕಕ್ಕೆ ಸರಿಯೋದು. ನೀವು ಹಾಗೆ ಮಾಡಿದ ತಕ್ಷಣ ಪೆನಾಲ್ಟಿ ಬೀಳುತ್ತೆ. ನೀವು ತಕ್ಷಣ ಪಕ್ಕಕ್ಕೆ ಸರಿದ್ರೂ ಕೂಡ ಅದು ಲೆಕ್ಕಕ್ಕೆ ಬರಲ್ಲ. ಈ ವಿಷಯದಲ್ಲಿ ತುಂಬಾ ಹುಷಾರಾಗಿರಿ. ಇದನ್ನ ಯಾವತ್ತೂ ಮರಿಬೇಡಿ. ನೀವು ಮಾಡೋ ಪ್ರತಿಯೊಂದು ರೂಲ್ ಬ್ರೇಕ್ಗೂ ಪೆನಾಲ್ಟಿ ಬೀಳೋದು ನಿಮ್ಮ ಪ್ಲೇಯರ್ಗೆ. ಅರ್ಥ ಆಯ್ತಾ? ನಿಮ್ಮ ತಪ್ಪಿಗೆ ಶಿಕ್ಷೆ ಅವ್ರಿಗೆ. ಹಾಗಾಗಿ ನಿಮ್ಮ ಜವಾಬ್ದಾರಿ ಎಷ್ಟು ದೊಡ್ಡದು ಅಂತ ಯೋಚನೆ ಮಾಡಿ. ಕ್ಯಾಡಿ, ರಿಮೈಂಡರ್, know the game format, meaning and technicalities to be a professional caddy. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ.